ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ಈಗಾಗಲೇ VA ಪರೀಕ್ಷೆಗೆ 10 ತರಗತಿಗಳು ಆಗಿದ್ದಾವೆ. ಎಷ್ಟಾಗಿದ್ದಾವೆ? 10 ತರಗತಿ ಆಗಿದೆ. ಇದು 11ನೇ ತರಗತಿ. ಯಾರ್ಯಾರು ನೋಡಿಲ್ಲ, ಹಿಂದಿನ ತರಗತಿಗಳನ್ನು ನೋಡ್ಕೊಂಡು ಬನ್ನಿ, ಪಕ್ಕಾ ಯೂಸ್ ಆಗುತ್ತೆ VA ಎಕ್ಸಾಮ್ಸ್ಗೆ ಅಂತಲೇ ಮಾಡ್ತಿರೋದು. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಈಗ ಕಲ್ಯಾಣಿ ಚಾಳುಕ್ಯರಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಇದು. ಸಂಪೂರ್ಣವಾಗಿ ನಾವು ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಮತ್ತು ತುಂಬ ಜನ ಕೇಳ್ತಾ ಇರ್ತೀರ, ಸರ್ ಬ್ಯಾಚ್ ಯಾವ ರೀತಿ ತೊಗೋಬೇಕು ಅಂತ. ನಾನು ಮೊದಲೇ ಬ್ಯಾಚ್ ಬಗ್ಗೆ ಹೇಳ್ತೀನಿ, ಯಾಕೆಂದರೆ ತುಂಬ ಜನಕ್ಕೆ ಬ್ಯಾಚ್ ತೊಗೊಳ್ಳೋದೇ ಗೊತ್ತಿಲ್ಲ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ನಮ್ಮ ಒಂದು ಕ್ಲಾಸನ್ನು ನೋಡಿದರೆ ಸಾಕು, ಬ್ಯಾಚ್ ತೊಗೊಂಡಿಲ್ಲ ಅಂತ ನಾವು ಪಾಸ್ ಮಾಡ್ಬೋದಾ ಅಂತ. ವಿದ್ಯಾರ್ಥಿಗಳೇ, ನೀವು ಕ್ವಶನ್ಸ್ ಎಷ್ಟೇ ಬಿಡಿಸಿದರೂ ಕೂಡ ನಿಮಗೆ ಎಕ್ಸಾಮ್ಸ್ಗೆ ಸೇಮ್ ಕ್ವಶನ್ಸ್ ಅಂತೂ ಬರೋದಿಲ್ಲ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಬಟ್ 100% ಎಕ್ಸ್ಪ್ಲನೇಷನ್ ಇಲ್ಲೂ ಕೂಡ ಸಿಗೋದಿಲ್ಲ. ಏನಪ್ಪ ಅಂತಂದರೆ, ನೀವು ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿ ಅಲ್ಲಿ ತೇರಿ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸನ್ನು ಇಲ್ಲೇ ಬಂದು ಕ್ಲಾಸ್ ಕೇಳಿ ಸ್ವಲ್ಪ ನೋಟ್ಸ್ ಮಾಡಿಕೊಂಡು ಓದ್ಬಿಟ್ರೆ ನಿಮ್ಮದು ಕ್ಲಿಯರ್ ಆಗುತ್ತೆ, GK ಕ್ಲಿಯರ್ ಆಗುತ್ತೆ. ಓಕೆನಾ? ಜೊತೆಗೆ ನೀವು ಮೆಂಟಲ್ ಎಬಿಲಿಟಿನ ನೀವೇ ಮಾಡ್ಕೋಬೇಕು. ನಾವು ಮುಂದೆ ಟೈಮ್ ಇತ್ತು ಅಂತಂದರೆ ನಾವು ಮೆಂಟಲ್ ಎಬಿಲಿಟಿಯನ್ನು ಕೂಡ ನಾವೇನು ಮಾಡ್ತೀವಿ, ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡ್ತೀವಿ. ಓಕೆನಾ? ಈಗ ಮೊದಲನೇದಾಗಿ ನೋಡಿ ಯಾವ ರೀತಿ ಬ್ಯಾಚ್ ತೊಗೋಬೇಕು. ಇಲ್ಲಿ ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಫೋನ್ಪೇ ಸ್ಕ್ಯಾನರನ್ನು ಹಾಕಿದ್ದೀನಿ. 501 ರೂಪಾಯಿ ಸೆಂಡ್ ಮಾಡಬೇಕು. ಸೆಂಡ್ ಮಾಡಿದ ನಂತರ ಸ್ಕ್ರೀನ್ಶಾಟನ್ನು ಡಿಸ್ಕ್ರಿಪ್ಷನಲ್ಲಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಓಕೆನಾ? ಟೆಲಿಗ್ರಾಮ್ ಗ್ರೂಪ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕೇ ಅದಿದೆ. ತುಂಬ ಜನ ಕೇಳ್ತೀರ, ಮತ್ತೇನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಲ್ಲ ಸರ್, ಟೆಲಿಗ್ರಾಮ್ ಇದು ಲಿಂಕ್ ಹಾಕಿ ಸರ್ ಅಂತ. ಒಂದ್ಸಲಿ ಚೆಕ್ಕೇ ಮಾಡಲ್ಲ ಅಂತ ಅಂದರೆ ಯಾವ ರೀತಿ ಸಿಗುತ್ತೆ ನಿಮಗೆ? ಒಂದ್ಸಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಈ ಒಂದು ಸಂಪೂರ್ಣ ಬ್ಯಾಚನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಪಕ್ಕ ಈ ಒಂದು VA ಎಕ್ಸಾಮ್ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ ಬೇರೆ ಬೇರೆ ಪರೀಕ್ಷೆಗಳಿಗೆ ಪಕ್ಕ ಯೂಸ್ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಈ ಒಂದು ಏನಿದೆ ಅದು ಯೂಸ್ ಆಗುತ್ತೆ. ಓಕೆನಾ? ಇದನ್ನು ನೀವು ಬ್ಯಾಚ್ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಮತ್ತು ಎರಡನೇದಾಗಿ ತುಂಬ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರಾ, ಸುಮ್ಮನೆ ತರಗತಿಯನ್ನು ನೋಡ್ತಿದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಮೊದಲನೇದು, ಲೈಕ್ ಮಾಡಿಲ್ಲ ಅಂತಂದರೆ ನಾನು ಮುಂದೆ ತರಗತಿಯನ್ನು ಮಾಡಿಕೊಡೋದಿಲ್ಲ, ಪಕ್ಕ ಹೇಳ್ತಿದ್ದೀನಿ. ಟೋಟಲ್ ಆಗಿ 150 ಕ್ಲಾಸ್ನ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಎಕ್ಸಾಮ್ಸ್ಗಿಂತ ಮುಂಚಿತವಾಗಿ. ಓಕೆನಾ? ಮತ್ತು ಕೆಲವು ವಿದ್ಯಾರ್ಥಿಗಳು 1 ಗಂಟೆ ಕ್ಲಾಸ್ ತಗೊಳ್ಳಿ ಸರ್ ಅಂತ ಹೇಳ್ತೀರಾ. ವಿದ್ಯಾರ್ಥಿಗಳೇ, ನನಗೆ 1 ಗಂಟೆ ಇದೇ ಸೇಮ್ 10 ಕ್ವಶನ್ಸ್ನ 1 ಗಂಟೆ ತಗೊಳ್ಳೋದು ಗೊತ್ತು. ಅದೇ ಸೇಮ್ 10 ಕ್ವಶನ್ಸ್ನ ವಿತಿನ್ 25 ಮಿನಿಟ್ಸ್ 30 ಮಿನಿಟ್ಸ್ ಒಳಗೆ ಯಾವ ರೀತಿ ನಿಮಗೆ ಅರ್ಥ ಮಾಡಿಸೋದು ಗೊತ್ತು. ಓಕೆನಾ? ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡಲ್ಲ ಸರ್. ಮೊದಲೇ ಟೈಮ್ ಇಲ್ಲ, ನಮ್ಮ ಕ್ಲಾಸನ್ನು ನೋಡಿ, ಕ್ಲಾಸನ್ನು ನೋಡಿದ ನಂತರ ನಮ್ಮ ಒಂದು ಕೋರ್ಸ್ ಪರ್ಚೇಸ್ ಮಾಡಿಕೊಂಡು ಅದನ್ನು ಕೂಡ ಓದಿ ಪಕ್ಕ ಎಲ್ಲರೂ ಕೂಡ ಸಕ್ಸಸ್ಫುಲಿ ಆಗಿ ಎಕ್ಸಾಮ್ಸನ್ನ ಕ್ರ್ಯಾಕ್ ಮಾಡಿ ಆದಷ್ಟು ಬೇಗ ಎಲ್ಲರೂ ಕೂಡ ಜಾಬ್ ತಗೊಳ್ಳಿ. ನಿಮ್ಮ ಒಂದು ಅಪ್ಪ ಅಮ್ಮ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಂಗ್ಲೀಷಲ್ಲಿ ಇಲ್ಲಿದೆ, ಓದ್ಕೋಬೋದು. ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ನಿಮಗೆ ಕ್ವಶನ್ಸ್ ಕೊಡಿ ಅಂತ ಹೇಳ್ತಾ ಇದ್ರು, ಇಂಗ್ಲೀಷಲ್ಲೂ ಕೂಡ ನಾವು ಕೊಟ್ಟಿದ್ದೇವೆ. ಓಕೆ, ನಮ್ಮ ಮೊದಲನೇ ಪ್ರಶ್ನೆ ನೋಡಿ ಏನಿದೆ ನೋಡಿ ವಿದ್ಯಾರ್ಥಿಗಳು. ಈ ಒಂದು ಕಲ್ಯಾಣಿ ಚಾಳುಕ್ಯರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ, ಏನೂ ಕೂಡ ಮಿಸ್ ಆಗೋದಿಲ್ಲ. ಇಷ್ಟು ಓದ್ಕೊಳ್ಳಿ. ಜೊತೆಗೆ ನಮ್ಮ ಒಂದು ಕೋರ್ಸಲ್ಲಿ ಏನಿದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಪಕ್ಕ ಏನೂ ಕೂಡ ಈ ಒಂದು ಚಾಪ್ಟರ್ನ ಎಲ್ಲೂ ಕೂಡ ಮಾರ್ಕ್ಸ್ ಹೋಗಲ್ಲ. ಓಕೆನಾ? ಈಗ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, 2ನೇ ತೈಲಪನು ಕಲ್ಯಾಣಿ ಚಾಳುಕ್ಯರ ವಂಶವನ್ನು ಸ್ಥಾಪನೆಯನ್ನ ಮಾಡಿದನು ಅಂತ ಕೊಟ್ಟಿದ್ದಾರೆ. ಮೊದಲನೇದು. ಅದೇ ಎರಡನೇದು, 2ನೇ ತೈಲಪನು ರಾಷ್ಟ್ರಕೂಟರನ್ನು ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದು, ನೀವು ಎಲ್ಲ ಕಡೆ ಕಲ್ಯಾಣಿಯನ್ನು ನೋಡಿರ್ತೀರ. ಇದು ಬಸವ ಕಲ್ಯಾಣ ಅದರ ಒಂದು ರಾಜಧಾನಿಯಾಗಿತ್ತು ಅಂತ ಕೊಟ್ಟಿದ್ದಾರೆ. ಅಂದರೆ ಕಲ್ಯಾಣಿ ಅಂತಕ್ಕಂಥದ್ದು ಏನಿದೆ, ಅಥವಾ ಇಂದಿನ ಬಸವ ಕಲ್ಯಾಣ ಇವರ ಒಂದು ಕಲ್ಯಾಣಿ ಚಾಳುಕ್ಯರ ರಾಜಧಾನಿಯಾಗಿತ್ತು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟು 2ನೇ ತೈಲಪ. ಇಲ್ಲಿ ರಾಷ್ಟ್ರಕೂಟರು ಇದ್ರು ಅಂತ ಅನ್ಕೊಳ್ಳಿ, ಇಲ್ಲಿ ತೈಲಪ ಇದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಕರ್ಕ ಎಂಬತಕ್ಕಂಥ ರಾಜ, ಕರ್ಕ 2ನೇ ಕರ್ಕ ಎಂಬತಕ್ಕಂಥ ರಾಜ ಇರ್ತಾನೆ. ಅವನನ್ನು ಇವನು ತೈಲಪ 2ನೇ ತೈಲಪ ಎಂಬತಕ್ಕಂಥ ರಾಜ ಏನು ಮಾಡ್ತಾನೆ, ಹೊಡೆದು ಸಾಯಿಸಿ ಈ ಒಂದು ಏನು ಕಲ್ಯಾಣಿ ಚಾಳುಕ್ಯರು ಎಂಬತಕ್ಕಂಥ ಒಂದು ರಾಜ್ಯವನ್ನು ಇವನೇನು ಮಾಡ್ತಾನೆ, ಸ್ಥಾಪನೆಯನ್ನು ಮಾಡ್ತಾನೆ. ಈ ಒಂದು ಏನು ಕಲ್ಯಾಣಿ ಚಾಳುಕ್ಯರು ಏನಿದ್ದಾರೆ, ಮೊದಲು ಬಾದಾಮಿ ಚಾಳುಕ್ಯರು ಏನು ಆಳ್ವಿಕೆಯನ್ನು ಮಾಡ್ತಿದ್ದಾರೆ ಅವರನ್ನು ಕೊಂದು, ಅಥವಾ ಬಾದಾಮಿ ಚಾಳುಕ್ಯರನ್ನು ಪರಾಜಿತಗೊಳಿಸಿ ರಾಷ್ಟ್ರಕೂಟರು ಏನು ಬಂದಿರ್ತಾರೆ, 200 ವರ್ಷಗಳ ಕಾಲ ಈ ಒಂದು ಕಲ್ಯಾಣಿ ಚಾಳುಕ್ಯರು ಏನು ಸಾಮಂತರಿದ್ದು. ನೆಕ್ಸ್ಟ್ ತೈಲಪ 2ನೇ ವ್ಯಕ್ತಿ, ತೈಲಪ ಅಥವಾ 2ನೇ ತೈಲಪ ಎಂಬತಕ್ಕಂಥ ವ್ಯಕ್ತಿ ಕರ್ಕ ಎಂಬತಕ್ಕಂಥ ರಾಜ, ಕರ್ಕ 2 ಎಂಬತಕ್ಕಂಥ ರಾಜನನ್ನು ಇಲ್ಲಿ ಸೋಲಿಸಿ ಕಲ್ಯಾಣಿ ಚಾಳುಕ್ಯರು ಎಂಬತಕ್ಕಂಥ ಒಂದು ಏನು ವಂಶವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಅದು ಗೊತ್ತಿರಬೇಕು. ಇಲ್ಲಿ 3 ಹೇಳಿಕೆಗಳು ಕೂಡ ಏನಾಗಿದ್ದಾವೆ, ಇಲ್ಲಿ ಸರಿ ಆಗಿದ್ದಾವೆ. ಇಂದಿನ ಒಂದು ಕಲ್ಯಾಣಿ ಎಂಬತಕ್ಕಂಥ ಅಥವಾ ಬಸವ ಕಲ್ಯಾಣ ಪ್ರದೇಶ ಏನಿದೆ ಅವರ ಒಂದು ರಾಜಧಾನಿಯಾಗಿತ್ತು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿರಬೇಕು. ಓಕೆನಾ? ಇದು ಮೊದಲನೇ ಪ್ರಶ್ನೆ. ಅದೇ ರೀತಿ 2ನೇ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 6ನೇ ವಿಕ್ರಮಾದಿತ್ಯನು ಕಲ್ಯಾಣಿ ಚಾಳುಕ್ಯರ ಶ್ರೇಷ್ಠ ರಾಜನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ, ಅವನು ಕ್ರಿಸ್ತಶಕ 1076ರಲ್ಲಿ
ಚಾಳುಕ್ಯ ವಿಕ್ರಮಶಕೆ ಅಂತಕ್ಕಂಥದ್ದನ್ನು ಆರಂಭ ಮಾಡಿದನು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದಾಗಿ ಬಿಲ್ಹಣನು ಅವನ ಗೌರವಾರ್ಥವಾಗಿ ವಿಕ್ರಮಾಂಕ ದೇವಚರಿತೆ ಎಂಬತಕ್ಕಂಥ ಒಂದು ಪುಸ್ತಕವನ್ನು ಬರೆದನು ಅಥವಾ ಕೃತಿಯನ್ನು ರಚನೆಯನ್ನು ಮಾಡಿದನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಬಿಲ್ಹಣನದೊಂದು ವಿಕ್ರಮಾಂಕ ದೇವಚರಿತೆ ಎಂಬತಕ್ಕಂಥ ಒಂದು ಕೃತಿ ಏನಿದೆ, ಇದ್ರ ಮೇಲೆ ಆಲ್ರೆಡಿ ನೀವು ಹಿಂದಿನ ಒಂದು ಎಕ್ಸಾಮ್ಸ್ಗಳಲ್ಲಿ ನೋಡಿ ಪ್ರಶ್ನೆ ಬಂದಿದೆ. ಓಕೆನಾ? ಅದಕ್ಕಾಗಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೇಬೇಕು. ಬಿಲ್ಹಣನ ಒಂದು ವಿಕ್ರಮಾಂಕ ದೇವಚರಿತೆ ಎಂಬತಕ್ಕಂಥ ಒಂದು ಕೃತಿ ಏನಿದೆ, ಇದು ಏನಪ್ಪಾ ಅಂತಂದ್ರೆ ವಿಕ್ರಮಾದಿತ್ಯ ಎಂಬತಕ್ಕಂಥ ರಾಜ, ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ಎಂಬತಕ್ಕಂಥ ಒಂದು ರಾಜನ ಆಸ್ಥಾನದಲ್ಲಿ ಏನಿರ್ತಾನೆ ಈ ಒಂದು ಬಿಲ್ಹಣ ಎಂಬತಕ್ಕಂಥವನು ಈ ಒಂದು ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಆದರೆ ಈ ಒಂದು ಬಿಲ್ಹಣ ಎಂಬತಕ್ಕಂಥ ವ್ಯಕ್ತಿ ಎಲ್ಲಿನವನು ಅಂತ ಅಂದ್ರೆ ಕಾಶ್ಮೀರದವನು. ಬಿಲ್ಹಣನ ವಿಕ್ರಮಾಂಕ ದೇವಚರಿತೆ, ಕಲ್ಹಣನ ರಾಜತರಂಗಿಣಿ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟು. ಕಾಶ್ಮೀರದಲ್ಲಿ ಇರತಕ್ಕಂಥ ಒಂದು ಏನಪ್ಪಾ ಅಂತ ಅಂದ್ರೆ ಈ ಒಂದು ಕವಿಗಳಿಂದ ಏನಾಯಿತು, ಈ ಒಂದು ರಚನೆ ಆಯಿತು ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥದ್ದು. ಇದು ಯಾರ ಸ್ಥಾನದಲ್ಲಿದ್ದಂತ ಕೇಳ್ತಾರೆ, ಪಕ್ಕ ಯಾರಪ್ಪ ಅಂತಾರೆ 6ನೇ ವಿಕ್ರಮಾದಿತ್ಯ, ಗೊತ್ತಿರಬೇಕು. ಅವನ ಆಸ್ಥಾನದಲ್ಲಿ ಇನ್ನೂ ಕೂಡ ಕೆಲ ರಾಜರು ಇರ್ತಾರೆ, ಅದನ್ನು ಕೂಡ ನಾನು ಮುಂದೆ ಪ್ರಶ್ನೆಗಳಲ್ಲಿ ನಿಮಗೆ ಹೇಳ್ತೇನೆ. ಈಗ ನೋಡಿ, 6ನೇ ವಿಕ್ರಮಾದಿತ್ಯನು ಕಲ್ಯಾಣಿ ಚಾಳುಕ್ಯರ ಶ್ರೇಷ್ಠ ರಾಜನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಕಲ್ಯಾಣಿ ಚಾಳುಕ್ಯರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರಾಜ ಯಾರಪ್ಪ ಅಂತ ಅಂದ್ರೆ ಈ ಒಂದು ವಿಕ್ರಮಾದಿತ್ಯ 6. ಈ ಒಂದು ವಿಕ್ರಮಾದಿತ್ಯ 6 ಏನು ರಾಜ ಇರ್ತಾನೆ, ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದ ಭಾಗ ಏನಿದೆ ಅದು ತಮಿಳುನಾಡಿನ ಅಂತ್ಯದವರೆಗೂ ಕೂಡ ಹಬ್ಬಿತ್ತು ಅಂತ ಇಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್ ಇಲ್ಲಿ ಹೊಯ್ಸಳರ ರಾಜ ಇಲ್ಲಿ ವಿಷ್ಣುವರ್ಧನ ಎಂಬತಕ್ಕಂಥವನು ವಿಕ್ರಮಾದಿತ್ಯನ ಮೇಲೆ 6ನೇ ವಿಕ್ರಮಾದಿತ್ಯನ ಮೇಲೆ ಮೊದಲೇನು ಮಾಡ್ತಾನೆ, 1118ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಯುದ್ಧ ಆಗತ್ತೆ. ಈ ಒಂದು ಯುದ್ಧದಲ್ಲಿ ಈ ಒಂದು ವಿಕ್ರಮಾದಿತ್ಯ ಎಂಬತಕ್ಕಂಥವನು ಇರ್ತಾನೆ ಏನಾಗ್ತಾನೆ, ಸೋಲನ್ನ ಅನುಭವಿಸ್ತಾನೆ. ಅದೇ ಸೋಲನ್ನ ಅನುಭವಿಸಿದ ವಿಕ್ರಮಾದಿತ್ಯ 6 ಅದೇ 1122ನೇ ಇಸ್ವಿಯಲ್ಲಿ ಇದೇ ವಿಷ್ಣುವರ್ಧನನ್ನ ಸೋಲಿಸ್ತಾನೆ. ಇದು ಕೂಡ ಗೊತ್ತಿರಬೇಕು. ಓಕೆನಾ? ಇಷ್ಟು ಗೊತ್ತಿರಬೇಕು. ಮತ್ತೆ ಈ ಒಂದು ವಿಕ್ರಮಾದಿತ್ಯ 6 ಏನಿರ್ತಾನೆ, ಇವನು ಅವನ ಒಂದು ಸವಿ ನೆನಪಿಗಾಗಿ ವಿಕ್ರಮಶಕೆಯನ್ನ ಆರಂಭವನ್ನ ಮಾಡ್ತಾನೆ 1076ರಲ್ಲಿ. ಇಷ್ಟು ಗೊತ್ತಿರಬೇಕು. 1ನೇ ಹೇಳಿಕೆ, 2ನೇ ಹೇಳಿಕೆ 3 ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಕಲ್ಯಾಣಿ ಚಾಳುಕ್ಯರು ಚೋಳರೊಂದಿಗೆ ಆಗಾಗ ಯುದ್ಧ ನಡೆಸ್ತಾ ಇದ್ರು. ಹೌದು ವಿದ್ಯಾರ್ಥಿಗಳೇ, ಕಲ್ಯಾಣಿ ಚಾಳುಕ್ಯರ ಒಂದು ಸೋಮೇಶ್ವರ 1 ಎಂಬತಕ್ಕಂಥ ವ್ಯಕ್ತಿ, ಸೋಮೇಶ್ವರ 1 ಎಂಬತಕ್ಕಂಥ ಒಂದು ರಾಜ ಏನಿರ್ತಾನೆ, ಇವನು ಕಲ್ಯಾಣಿ ಚಾಳುಕ್ಯರ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ರಾಜ ಏನಿರ್ತಾನೆ, ಇವನು ಚೋಳರ ಅರಸ ರಾಜರಾಜ ಚೋಳ 1 ಎಂಬತಕ್ಕಂಥ ಅರಸ ಏನು ಮಾಡ್ತಾನೆ, ಕಂಟಿನ್ಯೂಸ್ ಆಗಿ ಇವನೇನು ಮಾಡ್ತಾನೆ, ಕಲ್ಯಾಣಿ ಚಾಳುಕ್ಯರ ಒಂದು ರಾಜಮನೆತನವನ್ನು ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಅದಕ್ಕಾಗಿ ಸೋಮೇಶ್ವರ 1 ಎಂಬತಕ್ಕಂಥ ರಾಜ ಏನು ಮಾಡ್ತಾನೆ, ತುಂಗಭದ್ರಾ ನದಿಗೆ ಹೋಗಿ ಇವನೇನು ಮಾಡ್ತಾನೆ, ಅಲ್ಲಿ ಹೋಗಿ ಡೆತ್ ಆಗ್ತಾನೆ ಅಂತ ಇಲ್ಲಿ ಕೊಡಲಾಗುತ್ತೆ. ಡೆತ್ ಅಂತಂದ್ರೆ ಏನು, ಅವನು ಹೋಗಿ ಸ್ಯೂಸೈಡ್ ಮಾಡ್ಕೊಳ್ತಾನೆ ಅಥವಾ ಆ ಒಂದು ನೀರಿನಲ್ಲಿ ಬಿದ್ದು ಸಾಯ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅದು ಕೂಡ ತುಂಬ ಇಂಪಾರ್ಟೆಂಟು. ಕಲ್ಯಾಣಿ ಚಾಳುಕ್ಯರು ಚೋಳರೊಂದಿಗೆ ಆಗಾಗ ಯುದ್ಧ ನಡೆಸ್ತಾ ಇದ್ರು ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಅತ್ಯಂತ ಜಾಸ್ತಿ ಇವರು ಚೋಳರೊಂದಿಗೆ ಯುದ್ಧವನ್ನ ನಡೆಸ್ತಾ ಇದ್ರು. ಕಲ್ಯಾಣಿ ಚಾಳುಕ್ಯರ ಪತನದ ನಂತರ ಬಿಜ್ಜಳ 2 ಎಂಬತಕ್ಕಂಥವನು, ನೋಡಿ ವಿದ್ಯಾರ್ಥಿಗಳೇ, ಪತನ ಅಂತ ಅನ್ನೋದಕ್ಕೆ ಬರೋದಿಲ್ಲ, 1183ರವರೆಗೆ 1162ರಿಂದ 1180ರವರೆಗೆ ಏನಾಗ್ತಾನೆ, ಇಲ್ಲಿ ಬಿಜ್ಜಳ ಎಂಬತಕ್ಕಂಥವನು ಈ ಒಂದು ಕಲ್ಯಾಣಿ ಚಾಳುಕ್ಯರ ಒಂದು ಒಬ್ಬ ರಾಜನನ್ನ ಸೋಲಿಸಿ ಇವನೊಂದು ಕಲಚುರಿ ಎಂಬತಕ್ಕಂಥ ಒಂದು ಕಲಚುರಿ ಎಂಬತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಏನೇನು ಮಾಡ್ತಾನೆ, ಬಿಜ್ಜಳ ರಚನೆಯನ್ನ ಮಾಡ್ತಾನೆ. ಈ ಒಂದು ಬಿಜ್ಜಳ ಏನಿದ್ದಾನೆ ಕಲಚುರಿ ರಚನೆಯನ್ನ ಮಾಡಿದ ನಂತರ ಕಲಚುರಿ ಅಂತಕ್ಕಂಥ ಒಂದು ಆಸ್ಥಾನವನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬಸವಣ್ಣ ಅಂತ ನೀವು ಕೇಳಿರ್ತೀರ, ಇವರ ಒಂದು ಆಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಿದರು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಬಿಜ್ಜಳನ 2ನೇ ಆಸ್ಥಾನದಲ್ಲಿ ಬಸವೇಶ್ವರರು ಏನು ಮಾಡ್ತಾರೆ, ಸೇವೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿ ಕಲ್ಯಾಣಿ ಚಾಳುಕ್ಯರ ಸಾಮ್ರಾಜ್ಯವು ಕ್ರಿಸ್ತಶಕ 12ನೇ ಶತಮಾನದ ಅಂತ್ಯದಲ್ಲಿ ಪತನವಾಯಿತು ಅಂತ ಕೊಟ್ಟಿದ್ದಾರೆ. ನೋಡಿ ಹೇಳ್ಬೋದು 1183 ಸಂದರ್ಭದಲ್ಲಿ ಅಂತ ಅಂದ್ರೆ ಅದು 12ನೇ ಶತಮಾನದ ಅಂತ್ಯ. ಓಕೆನಾ? ಅದು ಕೂಡ ಕರೆಕ್ಟ್ ಇದೆ. ಹಾಗಾಗಿ 3 ಹೇಳಿಕೆಗಳು ಸರಿ ಇದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಕೆಲ ದಿನಗಳಿಂದ ಕಂಟಿನ್ಯೂಸ್ ಆಗಿ 2 ಕ್ಲಾಸಸ್ ಬರ್ತಾ ಇಲ್ಲ. ಯಾಕೆ ಅಂತ ಅಂದರೆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ನಮ್ಮನ್ನು ವಾಯ್ಸ್ ನೀವು ನೋಡ್ಬೋದು ಸ್ವಲ್ಪ ಡೌನ್ ಫೀಲ್ ಆಗ್ತಾ ಇದೆ. ಅದಕ್ಕಾಗಿ ಗೊತ್ತಿರಲಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದೆ ಕೂಡ ಬರ್ತಾ ಇರುತ್ತೆ ಕ್ಲಾಸು, ಅದೇನು ವರಿ ಆಗ್ತಕ್ಕಂಥ ಅವಶ್ಯಕತೆ ಬೇಡ. ಪಕ್ಕ ನಾನು 150 ಕ್ಲಾಸನ್ನ ಮುಗಿಸ್ಕೊಡ್ತೀನಿ. ನಿಮ್ಮ ಒಂದು VA ಎಕ್ಸಾಮ್ಸ್ಗೆ ಪಕ್ಕ ಹೆಲ್ಪ್ ಮಾಡ್ತೀನಿ. ಓಕೆನಾ? ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನಮಗೆ ಸಪೋರ್ಟನ್ನು ಮಾಡಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ,
ಮೂರನೇ ಒಂದು ನಾಲ್ಕನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ವಿಜ್ಞಾನೇಶ್ವರನು ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞನಾಗಿದ್ದನು ಅಂತ ಕೊಟ್ಟಿದ್ದಾರೆ. ವಿಜ್ಞಾನೇಶ್ವರ ಏನಿರ್ತಾನೆ ಇವನು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇವನು ಕೂಡ ಇರ್ತಾನೆ, ಬಿಲ್ಹಣನು ಕೂಡ ಇರ್ತಾನೆ, ವಿಜ್ಞಾನೇಶ್ವರ ಕೂಡ ಇರ್ತಾನೆ. ಇವನ ಒಂದು ಆಸ್ಥಾನದಲ್ಲಿ ವಿಜ್ಞಾನೇಶ್ವರ ಏನಿರ್ತಾನೆ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಅವನು ಯಜ್ಞವಲ್ಕ್ಯ ಸ್ಮೃತಿಯ ಒಂದು ಮೇಲೆ ಮಿತಾಕ್ಷರ ವ್ಯಾಖ್ಯಾನವನ್ನು ರಚನೆಯನ್ನ ಮಾಡಿದನು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಮಿತಾಕ್ಷರ ಸಂಹಿತೆ ಮಿತಾಕ್ಷರ ಸಂಹಿತೆ ಅಂತಕ್ಕಂಥದ್ದು ಯಾರಪ್ಪ ಇದನ್ನ ರಚನೆಯನ್ನ ಮಾಡ್ತಾರೆ ಅಂತ ಅಂದ್ರೆ ಇದರ ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿದೆ. ನೀವು ನೋಡಬಹುದು ಹಿಂದಿನ ಒಂದು ಏನು ಯಾವುದಾದ್ರೂ ಎಕ್ಸಾಮ್ಸ್ ತಗೊಳ್ಳಿ, KE ಎಕ್ಸಾಮ್ಸು, ಅಲ್ಲಿ ಕ್ವಶನ್ ಆಗಿದೆ ಮಿತಾಕ್ಷರ ಸಂಹಿತೆ ಅಂತಕ್ಕಂಥ ಒಂದು ಏನು ಕೃತಿ ಮೇಲೆ. ಇದನ್ನ ಯಾರಪ್ಪ ರಚನೆ ಮಾಡಿದವನು ಅಂತ ಅಂದ್ರೆ ವಿಜ್ಞಾನೇಶ್ವರ ರಚನೆಯನ್ನ ಮಾಡ್ತಾನೆ. ಹಾಗಾದ್ರೆ ಈ ಒಂದು ವಿಜ್ಞಾನೇಶ್ವರ ಏನು ರಚನೆ ಮಾಡಿದ ಏನು ಮಿತಾಕ್ಷರ ಸಂಹಿತೆ ಏನಿದೆ ಇದು ಹಿಂದೂ ಕಾನೂನಿನ ಪ್ರಮುಖ ಆಧಾರ ಗ್ರಂಥವಾಯಿತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಿಂದೂ ಏನು ಕಾನೂನಿನ ಆಧಾರ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ಯಾವುದಪ್ಪ ಅಂತಂದರೆ ಏನು ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಅಂತ. ಮಿತಾಕ್ಷರ ಸಂಹಿತೆ ಅಂತ ಇಷ್ಟು ಗೊತ್ತಿರಬೇಕು. ಎಲ್ಲವೂ ಕೂಡ ಸರಿ ಇದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯವು ಕಲ್ಯಾಣಿ ಚಾಳುಕ್ಯರ ಕಾಲಕ್ಕೆ ಸೇರಿದೆ ಅಂತ ಕೊಟ್ಟಿದ್ದಾರೆ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿಯಲ್ಲಿ ಕಂಡುಬರುತ್ತೆ, ಗದಗ ಜಿಲ್ಲೆಯಲ್ಲಿ ಈ ಒಂದು ಲಕ್ಕುಂಡಿ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಇಲ್ಲಿ ಅತ್ಯಂತ ಹೆಚ್ಚಿನದಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಕಲ್ಯಾಣಿಗಳು ಕಂಡು ಬರ್ತವೆ. ಕಾಶಿ ವಿಶ್ವೇಶ್ವರ ದೇವಾಲಯ ಇಲ್ಲೇನ್ ಮಾಡ್ತಾರೆ, ಅವರು ಸ್ಥಾಪನೆಯನ್ನ ಮಾಡ್ತಾರೆ. ಕಲ್ಯಾಣಿ ಚಾಳುಕ್ಯರ ಒಂದು ಕಾಲಕ್ಕೆ ಇದು ಸೇರಿದೆ ಅಂತ ಇಲ್ಲಿ ಮಾಹಿತಿ ಕೊಡುತ್ತೆ. ಅದೇ ರೀತಿ ಎರಡನೇ ಒಂದು ಹೇಳಿಕೆ ನೋಡಿ, ಇಟಗಿಯ ಮಹಾದೇವ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ವಿಕ್ರಮಾದಿತ್ಯ 6 ಅಥವಾ 6ನೇ ವಿಕ್ರಮಾದಿತ್ಯ ಏನಿರ್ತಾನೆ ಈ ಒಂದು ಇಟಗಿಯ ಮಹಾದೇವ ದೇವಾಲಯವನ್ನ ಕಟ್ಟಿಸೋದಕ್ಕೆ ಇವನೇನ್ ಮಾಡ್ತಾನೆ, ದುಡ್ಡನ್ನ ಅಥವಾ ಹಣವನ್ನ ಕೊಡ್ತಾನೆ. ಆ ಒಂದು ದೇವಾಲಯಗಳ ಚಕ್ರವರ್ತಿ ಅಂತಾನೆ ಇಲ್ಲಿ ಈ ಒಂದು ಮಹಾದೇವ ದೇವಾಲಯವನ್ನ ಕರೀತಾರೆ. ಹಾಗಾದ್ರೆ ಮಹಾದೇವ ದೇವಾಲಯದಲ್ಲಿ ಯಾವ ದೇವರು ಇದ್ದಾರೆ ಅಥವಾ ಇದು ಯಾವ ಒಂದು ದೇವರಿಗೆ ಸಮರ್ಪಣೆಯಾಗಿದೆ ಅಂತ ಕೇಳಬಹುದು. ಶಿವನಿಗೆ ಸಮರ್ಪಣೆಯಾಗಿದೆ. ಇಲ್ಲಿಂದ ಪ್ರಶ್ನೆ ಬರುತ್ತೆ, ಓಕೆನಾ. ಶಿವನಿಗೆ ಸಮರ್ಪಣೆಯಾಗಿದೆ ಮಹಾದೇವ ದೇವಾಲಯ, ಅದು ಗೊತ್ತಿರಬೇಕು. ಇಟಗಿಯಲ್ಲಿ ಕಂಡು ಬರುತ್ತೆ. ಈ ಎರಡೂ ದೇವಾಲಯಗಳು ವೇಸರ ವಾಸ್ತುಶೈಲಿಯ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ನಾವು ನಾರ್ತ್ ಇಂಡಿಯಾ, ಇದು ನಾರ್ತ್ ಇಂಡಿಯಾ ಅಂತ ಅಂದ್ರೆ ಇದು ಸೌತ್ ಇಂಡಿಯಾ. ಇಲ್ಲಿ ನಾಗರ ಶೈಲಿಗಳು ಹುಟ್ಕೊಳ್ತವೆ. ಇಲ್ಲಿ ಏನಪ್ಪಾ ಅಂತ ದ್ರಾವಿಡ ಶೈಲಿಗಳು ಹುಟ್ಕೊಳ್ತವೆ. ದ್ರಾವಿಡ ಶೈಲಿಗಳು ಹುಟ್ಕೊಳ್ತವೆ. ಎರಡೂ ಕೂಡ ಮಿಕ್ಸ್ ಮಾಡಿ ಒಂದು ಶೈಲಿ ಬರುತ್ತೆ. ಅದೇ ಯಾವುದಪ್ಪ ಅಂತಂದ್ರೆ ವೇಸರ ಶೈಲಿ. ಈ ಒಂದು ವೇಸರ ಶೈಲಿಯಲ್ಲಿ ಎರಡು ದೇವಾಲಯಗಳು ಅಂದ್ರೆ ಇಟಗಿಯ ಮಹಾದೇವ ದೇವಾಲಯ, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಇದೇನ್ ಮಾಡ್ತಾರೆ, ರಚನೆಯನ್ನ ಮಾಡ್ತಾರೆ. ಹಾಗಾದ್ರೆ ವೇಸರ ಶೈಲಿಯನ್ನ ಬಳಸಿದ ಮೊದಲ ರಾಜಮನೆತನ ಯಾವುದು ಅಂತ ಕೇಳಬಹುದು. ಇಲ್ಲಿ ಯಾವುದಪ್ಪ ಅಂತ ಅಂದ್ರೆ ಕಲ್ಯಾಣಿ ಚಾಳುಕ್ಯರು. ಮೊದಲ ಅಂತ ಕೇಳೋದಿಲ್ಲ, ಅತಿ ಹೆಚ್ಚಿನದಾಗಿ ವೇಸರ ಶೈಲಿಯನ್ನ ಏನು ಬಳಸಿದವರು ಯಾರು ಅಂತ ಕೇಳ್ತಾರೆ. ಅಲ್ಲಿ ಕಲ್ಯಾಣಿ ಚಾಳುಕ್ಯರು ಅಂತ ನಿಮಗೆ ಮಾಹಿತಿ ಗೊತ್ತಿರಬೇಕು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಬಿಲ್ಹಣನು ಕಾಶ್ಮೀರದ ಸಂಸ್ಕೃತ ಕವಿಯಾಗಿದ್ದನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇನ್ನೊಂದು ಹೇಳಿಲ್ಲ ಅಂತ ಕಾಣುತ್ತೆ ನಾನು. ವಿಕ್ರಮಾಂಕ ದೇವಚರಿತೆ ಅಂತಕ್ಕಂಥ ಒಂದು ಏನು ಕೃತಿ ಏನಿದೆ ಅದು ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಆಗಿದೆ. ಯಾವುದಪ್ಪ ಅಂತ ಅಂದ್ರೆ ಸಂಸ್ಕೃತ. ಯಾಕಪ್ಪ ಅಂತಂದ್ರೆ ಈ ಒಂದು ಬಿಲ್ಹಣ ಬರೆದಿರ್ತಕ್ಕಂಥ ಒಂದು ಕೃತಿ ಅದು, ಅವನೇ ಸಂಸ್ಕೃತದ ಒಂದು ಕವಿಯಾಗಿದ್ರೆ ಅವನು ಯಾವ್ದ್ರಲ್ಲಿ ಬರೀತಾನೆ, ಸಂಸ್ಕೃತದಲ್ಲೇ ಬರೀತಾನೆ. ಅದು ಗೊತ್ತಿರಬೇಕು. ಅವನು ವಿಕ್ರಮಾಂಕ ದೇವಚರಿತವನ್ನು ರಚಿಸಿದನು. ಇದು ಯಾವುದ್ರಲ್ಲಿದೆ ಅಂತಂದ್ರೆ ಸಂಸ್ಕೃತದಲ್ಲಿದೆ. ಇದರ ಬಗ್ಗೆ ಪ್ರಶ್ನೆ ಆಗಿದೆ, ಪಕ್ಕ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅವನು 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದನು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲವೂ ಕೂಡ ಇಲ್ಲಿ ಆಪ್ಷನ್ ಸರಿಯಾಗಿದ್ದಾವೆ. ಅದೇ ರೀತಿ ಮುಂದಿನ ಒಂದು ಹೇಳಿಕೆ ಪ್ರಶ್ನೆ ನೋಡಿ, ಲಕ್ಕುಂಡಿಯ ಕಲ್ಯಾಣಿ ಚಾಳುಕ್ಯ ಓಕೆ ವಿದ್ಯಾರ್ಥಿಗಳೇ, ಲಕ್ಕುಂಡಿಯ ಒಂದು ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಅಂತ ಕೊಟ್ಟಿದ್ದಾರೆ. ಇದು ಮೆಟ್ಟಿಲು ಮತ್ತು ಬಾವಿಗಳಿಗೆ ಕಲ್ಯಾಣಿಗೆ ಪ್ರಸಿದ್ಧವಾಗಿದೆ. ನಾನು ಈಗಾಗಲೇ ಹೇಳಿದೆ, ಕಲ್ಯಾಣಿ ಚಾಳುಕ್ಯರ ಒಂದು ಮಾಹಿತಿಯನ್ನು ಹೇಳಬೇಕಾದ್ರೆ ಇದರ ಬಗ್ಗೆ ಆಗಲೇ ನಾನು ಏನು ಮಾಡಿದೆ, ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದು ಮೆಟ್ಟಿಲುಗಳಿಗೆ ಅಥವಾ ಬಾವಿಗಳಿಗೆ ಪ್ರಸಿದ್ಧವಾಗಿದೆ ಅಂತ. ಅದೇ ರೀತಿ ಮೂರನೇ ಹೇಳಿಕೆ ನೋಡಬಹುದು, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಏನಿದೆ ಕಲ್ಯಾಣಿ ಚಾಳುಕ್ಯರ ಕಾಲಕ್ಕೆ ಸೇರಿದೆ ಅಂತ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ. ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು, ಪ್ರಶ್ನೆ ಇಲ್ಲಿಂದ ಬರುತ್ತೆ.
ಅದೇ ರೀತಿ ಮುಂದಿನ ಪ್ರಶ್ನೆ, ಕಾಶಿ ವಿಶ್ವೇಶ್ವರ ದೇವಾಲಯ ಏನಿದೆ ಕಲ್ಯಾಣಿ ಚಾಳುಕ್ಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಇದು ಪರಿಪಕ್ವ ವೇಸರ ಶೈಲಿಯಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಇದನ್ನು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಇಲ್ಲಿ 3ನೇ ಸೋಮೇಶ್ವರನು, ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ಇಂಗ್ಲಿಷಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು ನೋಡಿ. 3ನೇ ಸೋಮೇಶ್ವರನು ಸಂಸ್ಕೃತದ ವಿಶ್ವಕೋಶವಾಗಿರ್ತಕ್ಕಂತಹ ಸ್ವರೂಪದ ಮಾನಸೋಲ್ಲಾಸ ಎಂಬತಕ್ಕಂಥ ಒಂದು ಕೃತಿಯನ್ನ ರಚನೆಯನ್ನ ಮಾಡ್ತಾನೆ ಅಂತ ನೋಡಿ. ವಿದ್ಯಾರ್ಥಿಗಳು, ಈ ಒಂದು ಮಾನಸೋಲ್ಲಾಸ ಕೃತಿ ಏನು ಬರುತ್ತೆ, ಅದು 100ಕ್ಕೂ ಅಧಿಕ ಒಂದು ಸಬ್ಜೆಕ್ಟ್ ಅಥವಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೃತಿ. ಯಾವುದ್ರಲ್ಲಿ ಬರೆದಿದ್ದಾರೆ, ಯಾವ ಭಾಷೆಯಲ್ಲಿ? ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಈ ಒಂದು ಮಾನಸೋಲ್ಲಾಸ ಕೃತಿಯಲ್ಲಿ ಆಡಳಿತ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಆಹಾರ, ಕಲೆ, ವಿವಿಧ ಜ್ಞಾನ ಶಾಖೆಗಳ ಕುರಿತು ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಭುವನೈಕ್ಯ ರಾಮಾಭ್ಯುದಯಂ ಮತ್ತೆ ಇಲ್ಲಿ ಇನ್ನೊಂದು ಯಾವುದು ಮಾನಸೋಲ್ಲಾಸ ಎಂಬತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ಯಾರಪ್ಪ ಅಂತ ಅಂದರೆ ಸೋಮೇಶ್ವರ 3. ಇದು ಗೊತ್ತಿರಬೇಕು, ಇಲ್ಲಿಂದ ಪ್ರಶ್ನೆ ಬರುತ್ತೆ. 3ನೇ ಸೋಮೇಶ್ವರನು ಕಲ್ಯಾಣಿ ಚಾಳುಕ್ಯರ ವಂಶಕ್ಕೆ ಸೇರಿದವನಾಗಿದ್ದಾನೆ ಅಂತ ಕೊಟ್ಟಿದ್ದಾರೆ. ಇದು ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಅಜಿತ ಪುರಾಣವನ್ನ ಯಾರಪ್ಪ ರಚನೆ ಮಾಡಿದವನು ಅಂತ ಕೇಳಿದರೆ, ಅಜಿತ ಪುರಾಣವನ್ನ ರನ್ನನು ರಚನೆ ಮಾಡಿದನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ 2ನೇ ಜೈನ ತೀರ್ಥಂಕನಾದ ಅಜಿತನಾಥರ ಜೀವನವನ್ನು ವಿವರಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ರನ್ನನು ಜೈನ ತತ್ವಶಾಸ್ತ್ರದಿಂದ ಪ್ರಭಾವಿತನಾಗಿದ್ದನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ರನ್ನ ಎಂಬತಕ್ಕಂಥ ಒಂದು ಕವಿ ಚಕ್ರವರ್ತಿ. ರನ್ನ, ಪಂಪ ಮತ್ತೆ ಇನ್ನೊಬ್ರು ಯಾರು? ಪೊನ್ನ. ರನ್ನ, ಪೊನ್ನ ಮತ್ತೆ ಪಂಪ, ಈ ಒಂದು 3 ಕವಿ ಚಕ್ರವರ್ತಿಗಳು ಅಂತ ಕರೀತಾರೆ. ಈ ಒಂದು ಪಂಪ ಎಂಬತಕ್ಕಂಥ ಒಂದು ಏನಿರ್ತಾನೆ, ಕವಿ ಏನಿರ್ತಾನೆ, ಒಂದು ರಾಷ್ಟ್ರಕೂಟರ ಅರಸ. ಯಾರಪ್ಪ ರಾಷ್ಟ್ರಕೂಟರ ಅರಸ? 3ನೇ ಕೃಷ್ಣನ ಆಸ್ಥಾನದಲ್ಲಿ ಇರ್ತಾನೆ. 3ನೇ ಕೃಷ್ಣ. ವಿದ್ಯಾರ್ಥಿಗಳೇ, ಕೆಲವೊಂದು ತಪ್ಪು ನನ್ನಿಂದನೂ ಕೂಡ ಆಗ್ತವೆ. ಏನಾದರೂ ತಪ್ಪು ಹೇಳಿದೆ ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಏನು ಹೇಳೋದಿಲ್ಲ, ಬಟ್ ಕೆಲವೊಂದು ತಪ್ಪಿರ್ತವೆ. ಕೆಲವು ವಿದ್ಯಾರ್ಥಿಗಳು ಅದನ್ನು ಕರೆಕ್ಷನ್ ಕೂಡ ಮಾಡ್ತಾರೆ ಕಮೆಂಟ್ಸಲ್ಲಿ, ಅದು ಗೊತ್ತಿರಲಿ. ಓಕೆನಾ? ಅದಕ್ಕಾಗಿ ಕಾಮೆಂಟ್ಸ್ನ ಆಗಾಗ ನೋಡ್ತಾ ಇರ್ರಿ. ಈಗ ನೋಡಿ, ಅಜಿತ ಪುರಾಣವನ್ನು ರನ್ನನು ರಚನೆ ಮಾಡಿದನು ಅಂತ ಕೊಟ್ಟಿದ್ದಾರೆ. ರನ್ನನು ಒಂದು ಅಜಿತನಾಥ ಪುರಾಣ ಅಂತ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಸಾಹಸ ಭೀಮ ವಿಜಯವನ್ನು ಯಾರು ಬರೀತಾರೆ? ಇವನೇ, ಅಂದ್ರೆ ರನ್ನನೇ ಬರೀತಾನೆ. ಮತ್ತೆ ಗದಾಯುದ್ಧ, ಇದ್ರ ಬಗ್ಗೆ ಗೊತ್ತಿರಬೇಕು. ಗದಾಯುದ್ಧ, ಸಾಹಸ ಭೀಮ ವಿಜಯ, ಅಜಿತನಾಥ ಪುರಾಣ ಯಾರಪ್ಪ ಬರೀತಾನೆ? ರನ್ನ ಬರೀತಾನೆ. ವೆರಿ ವೆರಿ ಇಂಪಾರ್ಟೆಂಟು. ಹಾಗಾದ್ರೆ ಈ ಒಂದು ರನ್ನ ಎಂಬತಕ್ಕಂಥ ಒಂದು ಏನು ಕವಿ ಇರ್ತಾನೆ, ಯಾರ ಆಸ್ಥಾನದಲ್ಲಿ ಇರ್ತಾನೆ? ಇಲ್ಲಿ ಸತ್ಯಾಶ್ರಯ ಎಂಬತಕ್ಕಂಥ ಒಂದು ರಾಜ. ಸತ್ಯಾಶ್ರಯ ಎಂಬತಕ್ಕಂಥ ಒಂದು ಕಲ್ಯಾಣಿ ಚಾಳುಕ್ಯರ ಒಂದು ರಾಜನ ಆಸ್ಥಾನದಲ್ಲಿ ರನ್ನ ಎಂಬತಕ್ಕಂಥ ಕವಿ ಏನು ಮಾಡ್ತಾನೆ? ಈ ಒಂದು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ನೆಕ್ಸ್ಟ್ ಇನ್ನೊಂದು ಯಾವುದು ಅಜಿತನಾಥ ಪುರಾಣ, ಸಾಹಸ ಭೀಮ ವಿಜಯ, ಮತ್ತೆ ಇಲ್ಲಿ ಗದಾಯುದ್ಧ ಎಂಬ ಒಂದು ಕೃತಿಗಳನ್ನು ರಚನೆಯನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತದೆ. ಅದೇ ರೀತಿ ಬನ್ನಿ, ಮೋಸ್ಟ್ಲಿ ಕ್ವಶನ್ ಆದ್ವಾ? ಓಕೆ, 2 ಕ್ವಶನ್ ಇದಾವೆ. 1 ಕ್ವಶನ್ ನಿಮಗೆ ಕೊಡ್ತೀನಿ, 1 ಕ್ವಶನ್ ನಾನೇ ಮಾಡ್ತೇನೆ. ಓಕೆನಾ? ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ಪಂಪ, ಪೊನ್ನ ಮತ್ತು ರನ್ನರನ್ನು ಒಟ್ಟಾಗಿ ಕನ್ನಡ ಸಾಹಿತ್ಯದ ರತ್ನತ್ರಯರು ಅಥವಾ ಕವಿ ಚಕ್ರವರ್ತಿಗಳು ಅಂತ ಇಲ್ಲಿ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹೌದು, ನಾನು ಈಗಾಗಲೇ ಹೇಳಿದ್ದೀನಿ, ಇದು ಸರಿ ಇದೆ. ಈ 3 ಕವಿಗಳು ಜೈನ ಧರ್ಮದೊಂದಿಗೆ ಸಂಬಂಧ ಹೊಂದಿದರು ಅಂತ ಕೊಟ್ಟಿದ್ದಾರೆ. ಹೌದು, ಅಜಿತನಾಥ ಪುರಾಣ ಆಗಿರ್ಬೋದು, ಶಾಂತಿ ಪುರಾಣ ಆಗಿರ್ಬೋದು. ಶಾಂತಿ ಪುರಾಣ ಯಾರು ಬರೀತಾರೆ? ಶಾಂತಿ ಪುರಾಣ ಪೊನ್ನ ಎಂಬತಕ್ಕಂಥ ಏನು ಕವಿ ಬರೀತಾನೆ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಇವು 3 ಕೂಡ. ನೆಕ್ಸ್ಟ್ ಇವು 3 ಕೂಡ ಜೈನ ಧರ್ಮದೊಂದಿಗೆ ಸಂಬಂಧ ಹೊಂದಿದರು. ಇದು ಕೂಡ ಸರಿ ಇದೆ. ಅದೇ ರೀತಿ ರನ್ನನು 11 ಮತ್ತು 10 ಅಥವಾ 11ನೇ ಶತಮಾನದಲ್ಲಿ ಸೇರಿದವನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡಿ, ಕಲ್ಯಾಣಿ ಚಾಳುಕ್ಯರಿಗೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ದುರ್ಗಸಿಂಹನು ಪಂಚತಂತ್ರವನ್ನ ಕನ್ನಡಕ್ಕೆ ಅನುವಾದ ಮಾಡಿದನು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಪಂಚತಂತ್ರವು ಸಂಸ್ಕೃತ ಪಂಚತಂತ್ರದ ಕನ್ನಡದ ಅತ್ಯಂತ ಪ್ರಾಚೀನ ಲಭ್ಯ ರೂಪಾಂತರವೆಂದು ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ದುರ್ಗಸಿಂಹನು ಕಲ್ಯಾಣಿ ಚಾಳುಕ್ಯರ 2ನೇ ಜಯಸಿಂಹನ ಕಾಲದಲ್ಲಿ ಪ್ರಸಿದ್ಧನಾಗಿದ್ದನು ಅಂತ ಕೊಟ್ಟಿದ್ದಾರೆ. ನೋಡಿ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ದುರ್ಗಸಿಂಹ ಏನಿರ್ತಾನೆ, ಪಂಚತಂತ್ರವನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ರು. ಇದು ಮೊದಲನೇದು. ಅವನ ಒಂದು ಪಂಚತಂತ್ರವು ಸಂಸ್ಕೃತ ಪಂಚತಂತ್ರದ ಕನ್ನಡದ ಅತ್ಯಂತ ಪ್ರಾಚೀನ ಲಭ್ಯ ರೂಪಾಂತರ ಎಂದು ಇಲ್ಲಿ ಪರಿಗಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ನೋಡೋಣ.
ದುರ್ಗಸಿಂಹನು ಕಲ್ಯಾಣಿ ಚಾಲುಕ್ಯರ ಎರಡನೇ ಜಯಸಿಂಹನ ಕಾಲದಲ್ಲಿ ಪ್ರಸಿದ್ಧನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡ್ತೀರಾ ನೋಡೋಣ. ಆಪ್ಷನ್ ABCD ಅಂತ ಇದೆ, ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಇನ್ನೊಂದು ಗ್ಲಿಂಪ್ಸ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಕಲ್ಯಾಣಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತೆ. ಈ ರೀತಿ ಕನ್ನಡದಲ್ಲಿ ಕೊಡಬೇಕು ಅಂತ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇನ್ನೂ ಕೂಡ ಜಾಸ್ತಿ ವಿದ್ಯಾರ್ಥಿಗಳು ಕೇಳಿದ್ರೆ ಈ ರೀತಿ ಕೊಡ್ತೀನಿ. ಅಂದ್ರೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿ ಬರೀ 2 ಸ್ಲೈಡಲ್ಲಿ ಏನು ಕೂಡ ಓದೋದು ಬೇಡ, ಇಷ್ಟು ಓದ್ಕೊಂಡ್ರೆ ಸಾಕು, ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ ನೋಡಿ. ಕಲ್ಯಾಣಿ ಚಾಲುಕ್ಯಸ್ ಯಾರಪ್ಪ ಫೌಂಡರ್, ಯಾರು ಸ್ಥಾಪಕ, ಯಾರು ತೈಲಪ 2. ಸತ್ಯಾಶ್ರಯ ಇರುವಿ ಬಿಡಂಗ ಒಂದು ಆಸ್ಥಾನದಲ್ಲಿ ರನ್ನ ಎಂಬತಕ್ಕಂಥ ಏನು ಕವಿ ಇರ್ತಾನೆ, ಇನ್ ಹಿಸ್ ಕೋರ್ಟ್. ರನ್ನ ಏನನ್ನ ಬರೀತಾನೆ, ಸಾಹಸ ಭೀಮ ವಿಜಯ ಆಗಿರ್ಬೋದು, ಗದಾ ಯುದ್ಧ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದು ಅಜಿತ ಪುರಾಣ, ಇದನ್ನು ಬರೀತಾನೆ. ನೆಕ್ಸ್ಟ್ ಜಯಸಿಂಹ ಎರಡನೇ ಆಸ್ಥಾನದಲ್ಲಿ ಜಗದೇಕ ಮಲ್ಲ ಎಂಬತಕ್ಕಂಥ ಒಂದು ಟೈಟಲ್ ಅನ್ನು ಹೊಂದಿಕೊಂಡು ಈ ಒಂದು ಜಯಸಿಂಹ ಏನು ಮಾಡ್ತಾನೆ, ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಇವನ ಒಂದು ಆಸ್ಥಾನದಲ್ಲಿ ವಾದಿ ರಾಜ ಎಂಬತಕ್ಕಂಥ ಒಂದು ಕವಿ ಇರ್ತಾನೆ. ಏನಪ್ಪಾ ಅಂತಂದ್ರೆ ಪಾರ್ಶ್ವನಾಥ ಚರಿತೆ ಅಥವಾ ಪಾರ್ಶ್ವನಾಥ ಚರಿತೆ ಅಂತಕ್ಕಂಥ ಬರೀತಾನೆ. ಇದನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಮತ್ತೆ ದುರ್ಗಸಿಂಹ ಏನಿರ್ತಾನೆ ಇವನು ಪಂಚತಂತ್ರ ಎಂಬತಕ್ಕಂಥದ್ದನ್ನು ಕನ್ನಡದಲ್ಲಿ ಬರೀತಾನೆ. ನೆಕ್ಸ್ಟ್ ಇನ್ನೊಂದು ಸೋಮೇಶ್ವರ 1 ಎಂಬತಕ್ಕಂಥ ವ್ಯಕ್ತಿ ನಾನು ಈಗಾಗಲೇ ಹೇಳಿದೆ, ತುಂಗಭದ್ರಾ ನದಿಯಾಗಿ ಹೋಗಿ ಜಿಗಿದು ಸಾಯ್ತಾನೆ ಅಂತ, ಇದು ಗೊತ್ತಿರಬೇಕು. ವಿಕ್ರಮಾದಿತ್ಯ 6 ವೆರಿ ಇಂಪಾರ್ಟೆಂಟು, ಇವನ ಬಗ್ಗೆ ತುಂಬಾ ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಚಾಳುಕ್ಯ ವಿಕ್ರಮಶಕವನ್ನ ಶುರು ಮಾಡ್ತಾನೆ 1076ರಲ್ಲಿ. ಮತ್ತೆ ವಿಷ್ಣುವರ್ಧನನ ಜೊತೆ 1118ರಲ್ಲಿ ಏನಪ್ಪಾ ಅಂತ ಅಂದ್ರೆ ಗೆಲ್ತಾನೆ. ನೆಕ್ಸ್ಟ್ ಇಲ್ಲಿ ವಿಕ್ರಮಾದಿತ್ಯ ಏನಿರ್ತಾನೆ, ಏನು ವಿಷ್ಣುವರ್ಧನ ಗೆಲ್ತಾನೆ 1118ರಲ್ಲಿ. ನೆಕ್ಸ್ಟ್ ವಿಕ್ರಮಾದಿತ್ಯ 6 ಎಂಬತಕ್ಕಂಥ ವ್ಯಕ್ತಿ ರಾಜ ಏನಿರ್ತಾನೆ 1122ರಲ್ಲಿ ಇವನು ಗೆಲ್ತಾನೆ ಅಂತ. ನೆಕ್ಸ್ಟ್ ಮಹಾದೇವ ದೇವಾಲಯ ಅಂತ ಕೊಟ್ಟಿದ್ದಾರೆ. ಇಟ್ಟಗಿಯ ಮಹಾದೇವ ದೇವಾಲಯ ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ಒಂದು ದೇವಾಲಯ ಆಗಿದೆ. ಮತ್ತೆ ಬಿಲ್ಹಣನ ವಿಕ್ರಮಾಂಕ ದೇವಚರಿತ ಆಗಿರ್ಬೋದು, ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಆಗಿರ್ಬೋದು, ಕೀರ್ತಿವರ್ಮನ ಒಂದು ಗೋವೈದ್ಯ ಎಂಬತಕ್ಕಂಥ ಒಂದು ಕೃತಿ ಆಗಿರ್ಬೋದು. ಇವು ಒಂದು ಕೃತಿಗಳ ಬಗ್ಗೆ ಪ್ರಶ್ನೆ ಬರ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೋಮೇಶ್ವರ 3 ಎಂಬತಕ್ಕಂಥ ಒಂದು ರಾಜ ಮಾನಸೋಲ್ಲಾಸ ಮತ್ತು ವಿಕ್ರಮಾಂಕ ಭ್ಯುದಯ ಎಂಬತಕ್ಕಂಥದನ್ನ ಬರೀತಾನೆ. ಮಾನಸೋಲ್ಲಾಸ ಎಂಬತಕ್ಕಂಥ ಕೃತಿ ಏನಿದೆ ಇದು 100ಕ್ಕೂ ಅಧಿಕ ಒಂದು ಏನು ಸಬ್ಜೆಕ್ಟ್ ಅಥವಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿಯಾಗಿದೆ. ಇದಕ್ಕೆ ಇನ್ನೊಂದು ಹೆಸರೇನಪ್ಪಾ ಅಂತಾರೆ ಅಭಿಲಾಷ ತೀರ್ಥ ಚಿಂತಾಮಣಿ ಅಂತ ಇದನ್ನ ಕರೀತಾರೆ. ನೆಕ್ಸ್ಟ್ ಜಗದೇಕ ಮಲ್ಲ ಎಂಬತಕ್ಕಂಥ ರಾಜ ಬರ್ತಾನೆ, ಇವನು ಚಂದ್ರ ಚೂಡಾಮಣಿ ಎಂಬತಕ್ಕಂಥದನ್ನ ಕೃತಿಯನ್ನ ರಚನೆಯನ್ನು ಮಾಡ್ತಾನೆ, ಇದು ಕೂಡ ಗೊತ್ತಿರಬೇಕು. ಮತ್ತೆ ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಾಲಯಗಳನ್ನ ಅದ್ರ ಬಗ್ಗೆ ಪ್ರಶ್ನೆ ಕೇಳಬಹುದು. ಲಕ್ಕುಂಡಿ ದೇವಾಲಯ, ಕಾಶಿ ವಿಶ್ವನಾಥ ಟೆಂಪಲ್, ಮತ್ತೆ ಇಲ್ಲಿ ಮಹಾದೇವ ಟೆಂಪಲ್ ಅಂದ್ರೆ ಮಹಾದೇವ ದೇವಾಲಯ, ಈ ಒಂದು 2 ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರ ಕಾಲಕ್ಕೆ ಸೇರಿದ್ದಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದಾದ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ ನೀವೇನ್ ಮಾಡಬೇಕು, ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಮ್ಮ ಒಂದು ಕೋರ್ಸ್ ತಗೊಂಡಿದ್ದೀರಲ್ವಾ, ಕೋರ್ಸ್ ತಗೊಂಡಿರೋರು ಎಲ್ಲರೂ ಕೂಡ ಇನ್ನೊಂದ್ಸಲಿ ಕಲ್ಯಾಣಿ ಚಾಲುಕ್ಯರನ್ನ ಓದ್ಕೊಳ್ರೆ ಪಕ್ಕ ನಿಮಗೆ ಏನಾಗುತ್ತೆ, ಎಲ್ಲವೂ ಕೂಡ ಕವರ್ ಆಗುತ್ತೆ. ಅರ್ಥ ಆಯ್ತಾ? ಇದು ಇವತ್ತಿನ ತರಗತಿ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೂಡ ಇಲ್ಲಿ ಕರೆಕ್ಟ್ ಬರ್ತಾ ಇಲ್ಲ, ಆದರೂ ಕೂಡ ಕ್ಲಾಸ್ ಮಾಡಿದ್ದೀನಿ. ಓಕೆನಾ? ಇದನ್ನ ಆದಷ್ಟು ಬೇಗ ನೀವೇನು ಮಾಡಬೇಕು, ವಿತಿನ್ 3 to 4 hours ಒಳಗೆ 1000 ಜನ ನೋಡಲೇಬೇಕು. ಎಲ್ರಿಗೂ ಶೇರ್ ಮಾಡಿದರೆ ಮಾತ್ರ ನಾನೇನು ಮಾಡ್ತೀನಿ, ಮುಂದೆ ಕ್ಲಾಸನ್ನು ಮಾಡ್ತೀನಿ. ಮಿನಿಮಮ್ 1000 ವ್ಯೂಸ್ ಆಗಲೇಬೇಕು ಸರ್. 1000 ವ್ಯೂಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋ ಬರಲ್ಲ. ಓಕೆನಾ? ಅದು ಗೊತ್ತಿರಲಿ. ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗಾದರೂ ಬ್ಯಾಚ್ ಬೇಕಿದ್ರೆ ಬ್ಯಾಚನ್ನ ಪರ್ಚೇಸ್ ಮಾಡ್ಕೊಳ್ಳಿ. ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.